ಯಾದಗಿರಿಯಲ್ಲಿ ಕುಡಿಯೋ ನೀರಿಗೆ ಎಂತ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಕುಡಿಯೋ ನೀರಿಗೆ ಚರಂಡಿ ನೀರು ಮಿಕ್ಸ್ ಆಗ್ತಾ ಇದೆ, ಸೇರ್ಕೊಳ್ತಾ ಇದೆ. ಚರಂಡಿಗೆ ಬಿಟ್ಟ ನೀರನ್ನೇ ವಾಪಸ್ ಸರಬರಾಜು ಮಾಡಲಾಗ್ತಾ ಇದೆ. ಯಾದಗಿರಿ ನಗರಕ್ಕೆ ಚರಂಡಿ ನೀರನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಅವರು ಅದನ್ನ ಹೇಗೆ ಕುಡಿಬೇಕು, ಕುಡಿದವ್ರ ಆರೋಗ್ಯ ಏನಾಗಬೇಕು? ಚರಂಡಿ ನೀರು ಸೇರ್ಪಡೆಯಾಗ್ತಾ ಇದೆ. ಭೀಮಾ ನದಿ ಕಲುಷಿತ ಆಗಿದೆ. ಕೊಳಚೆ ನೀರಿನ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೀವು ಗಮನಿಸ್ತಾ ಇದ್ದೀರಲ್ಲ, ಇಲ್ಲಿಂದ ಬಂದಿರುವಂಥ ನೀರನ್ನು ಅದು ಹೇಗೆ ಕುಡಿಯೋದಕ್ಕೆ ಸಾಧ್ಯ? ಪ್ಲಾಸ್ಟಿಕ್ಕು, ಬಟ್ಟೆ ಎಲ್ಲ ಕೊಳಚೆ ಇದೇ ನದಿಯಲ್ಲಿದೆ. ಸಂಕಷ್ಟ ಅನುಭವಿಸ್ತಾ ಇರುವಂಥ ಸ್ಥಳೀಯರು ಏನು ಹೇಳ್ತಾರೆ ಬನ್ನಿ ನೋಡೋಣ. ಇಡೀ ಯಾದಗಿರಿಯ ಚರಂಡಿ ನೀರು ಹಳ್ಳಕ್ಕೆ ಬಂದು ಸೇರಿ ಭೀಮಾ ನದಿಗೆ ಸೇರ್ತಾ ಇದೆ ಸರ್. ಆ ಭೀಮಾ ನದಿಯ ನೀರನ್ನು ನಾವು ಕುಡಿತಕ್ಕಂಥದ್ದು ಪರಿಸ್ಥಿತಿಯಲ್ಲಿ ಇದೆ ಸರ್. ಅವರು ಬೋರ್ವೆಲ್ ಇದ್ದವರು ಬೋರ್ವೆಲ್ ನೀರು ಕುಡಿತಾರೆ ಸರ್. ಶ್ರೀಮಂತ ಇದ್ದವರು ಫಿಲ್ಟರ್ ನೀರು ಕುಡಿತಾ ಇದ್ದಾರೆ. ಇಲ್ಲಿ ರೀ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ್ ಬಾಸ್ ವಾಲಾ ಬಿ ದ ಬಾಸ್. ಶಂಶಾನ ಬಗಲಾಗಿದೆ. ಶಂಶಾನಲ್ಲಿ ಏನು ಬಂದು ಏನು ಮಣ್ಣು ಮಾಡ್ತಾರೆ ಸರ್. ಅದೇ ಬಟ್ಟೆಗಳನ್ನು, ಕಲುಷಿತ ಬಟ್ಟೆಗಳನ್ನು ಭೀಮಾ ನದಿಗೆ ಒಕ್ಕಟ್ಟಿ ಹೋಗ್ತಾರೆ ಸರ್. ಅದ್ರ ಪ್ಲಾಸ್ಟಿಕ್ ಮತ್ತು ಇರ್ತಕ್ಕಂಥ ವೇಸ್ಟ್ ಸಾಮಾನುಗಳು ಇಲ್ಲಿ ಬಂದು ಒಕ್ಕಟ್ಟಿ ಹೋಗ್ತಾರೆ ಸರ್. ಮತ್ತು ಮಾಟ ಮಂತ್ರ ಮಾಡಿದ್ದು ಓಸು ಇಲ್ಲೇ ಬಿಟ್ಟು ಹೋಗ್ತಾರೆ ಸರ್. ಇಲ್ಲಿ ದೇವಸ್ಥಾನ ಇದ್ದ ಕಾರಣಕ್ಕೆ ಪೂಜೆಗೆ ಬರ್ತಾರೆ ಸರ್. ಪೂಜೆಗೆ ಬರಬೇಕಾದ್ರೆ ಒಂದು ಭಯ ಆಗ್ತಾಯಿದೆ ಸರ್. ಯಾಕಂದರೆ ಈ ನೀರಲ್ಲಿ ಇಳಿಬೇಕಾದ್ರೆ ನೀರು ನೋಡಿದರೆ ಇಂಥ ಇದೆ ಸರ್. ಟೋಟ್ಲಿ ಹೊಲ್ಸ ಆಗಿದೆ ಸರ್. ಅದರಲ್ಲಿ ಇಳಿದೀವಿ ಅಂದ್ರೆ ಮೈಯೆಲ್ಲ ತಿಂಡಿ ಕೊಡುತ್ತೆ ಸರ್. ಅಂಥ ನೀರಲ್ಲಿ ನಾವು ಕುಡಿಬೇಕಂತ ಪರಿಸ್ಥಿತಿ ನಮಗೆ ಬಂದಿದೆ ಸರ್. ಯಾದಗಿರಿ ಜಿಲ್ಲಾಡಳಿತ ಮತ್ತು ನಗರ ಪಾಲಿಕಾದವರು ಮಕ್ಕೊಂಡಿದ್ದಾರೆ, ಏನೂ ಗೊತ್ತಿಲ್ಲ. ಬಟ್ ಅವ್ರಿಗೆ ಏನ ಸರ್, ಅವರು ಎ ಸಿಯಲ್ಲಿ ಕುಡ್ತಾರ, ಅವ್ರು ಬಿಸಿಲಲ್ಲಿ ನೀರು ಕುಡಿತಾರ, ಬಡವ್ರ ಬಗ್ಗೆ ಕಾಳಜಿನೇ ಮಾಡ್ತಾ ಇಲ್ಲ. ಈಗಾಗಲೇ ಹೊಸ ಜಾಕ್ವೆಲ್ ನಿರ್ಮಾಣ ಆಗಿರೋದ್ರಿಂದ ನಿನ್ನೆ ಕೂಡ ನೋಡಿ, ಭೀಮಾ ನದಿಗೆ ಚರಂಡಿ ನೀರು ಸೇರ್ತಾ ಇದೆ. ಅದರಿಂದಾಗಿ ಜನರು ಕುಡಿಯೋ ನೀರಿಗೋಸ್ಕರ ಪರದಾಡ್ತಾ ಇದ್ದಾರೆ. ಡ್ರೋನ್ ಕ್ಯಾಮೆರಾದ ದೃಶ್ಯದಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಮ್ಮ ಪ್ರತಿನಿಧಿ ಅಮೀನ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಯಾದಗಿರಿ ಜಿಲ್ಲೆಯ ಜನರ ಜೀವನಾಡಿಯಾಗಿರುವಂತಹ ಭೀಮಾ ನದಿ ಸಂಪೂರ್ಣವಾಗಿ ಈಗ ಮಲಿನಗೊಂಡಿರುವಂಥದ್ದು. ಸದ್ಯ ನಾನೀಗ ಯಾದಗಿರಿ ನಗರದ ಹೊರಭಾಗದಲ್ಲಿರುವಂಥ ಭೀಮಾ ನದಿಯ ದಡದಲ್ಲಿದ್ದೀನಿ. ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಈ ಒಂದು ನದಿ ಏನಿದೆ, ಈ ಒಂದು ನದಿ ಯಾದಗಿರಿ ಜಿಲ್ಲೆಯ ಜನರ ಜೀವನಾಡಿಯಾಗಿದೆ. ರೈತರಿಗಾಗಿರ್ಬೋದು, ಜೊತೆಗೆ ಕುಡಿಯೋ ನೀರಿಗೆ ಸಹಿತ ಇದೇ ನೀರನ್ನು ಜಿಲ್ಲೆಯ ಜನರು ಬಳಕೆ ಮಾಡ್ತಾರೆ. ಆದರೆ ಸಂಪೂರ್ಣವಾಗಿ ನದಿ ನೀರು ಈಗ ಕಲುಷಿತಗೊಂಡಿರುವಂಥದ್ದು. ಯಾಕಂದರೆ ಈ ಒಂದು ನದಿಗೆ ಚರಂಡಿ, ಇಡೀ ಯಾದಗಿರಿ ನಗರದ ಏನು ಚರಂಡಿ ನೀರು ಇದೇ ಒಂದು ನದಿಗೆ ಬಂದು ಸೇರುತ್ತೆ. ಜೊತೆಗೆ ಪಕ್ಕದಲ್ಲೇ ಸ್ಮಶಾನ ಇದೆ. ಆ ಒಂದು ಸ್ಮಶಾನದಲ್ಲಿ ಸಾಕಷ್ಟು ಜನರು ಮೃತಪಟ್ಟಿರ್ತಾರೆ. ಅವರ ಏನು ಶವಗಳನ್ನು ತಂದು ಇಲ್ಲಿ ಹೂತಾಕುತ್ತಾರೆ. ಜೊತೆಗೆ ಅವರು ಬಳಸಿದಂಥ, ಅಂದರೆ ಸತ್ತಿರುವಂಥ ಜನರು ಬಳಸಿರುವಂಥ ಹಳೆ ಬಟ್ಟೆಗಳಿರ್ತವೆ, ಅಂದರೆ ನಿರುಪಯುಕ್ತವಾದ ಬಟ್ಟೆಗಳು ತಂದು ಇದೇ ನದಿಯ ದಡದಲ್ಲಿ ಬಿಸಾಡಿ ಹೋಗ್ತಾರೆ. ಹೀಗಾಗಿ ಸಂಪೂರ್ಣವಾಗಿ ನದಿಗೆ ಕಲುಷಿತ ಆಗಿರುವಂಥದ್ದು ನೋಡ್ತಾ ಇರುವ ದೃಶ್ಯಗಳು. ಸಾಕಷ್ಟು ಬಳಕೆಗೆ ಬಾರದಂಥ ಬಟ್ಟೆಗಳಾಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ವಸ್ತುಗಳನ್ನು ಈ ಒಂದು ನದಿಗೆ ಡಂಪ್ ಮಾಡುವ ಮೂಲಕ ಸಂಪೂರ್ಣವಾಗಿ ಈ ಒಂದು ನದಿಯ ನೀರನ್ನು ಈ ಕಲುಷಿತ ಮಾಡಿರುವಂಥದ್ದು. ಈ ಒಂದು ನದಿಯನ್ನು ಸ್ವಚ್ಛ ಮಾಡುವಂಥ ಕೆಲಸವನ್ನು ಯಾದಗಿರಿ ನಗರಸಭೆ ಅಧಿಕಾರಿಗಳು ಜೊತೆಗೆ ಯಾದಗಿರಿ ಜಿಲ್ಲಾಡಳಿತ ಮಾಡಬೇಕಾಗಿತ್ತು. ಆದರೆ ಇದೇ ಕಲುಷಿತ ನೀರನ್ನು ಜಿಲ್ಲೆಯ ಜನರಿಗೆ ಕುಡಿಸುವಂಥ ಕೆಲಸ ಕೂಡ ಮಾಡ್ತಿದ್ದಾರೆ. ಯಾಕಂದರೆ ಇದೇ ಒಂದು ಭೀಮಾ ನದಿಯಿಂದ ಇಡೀ ಯಾದಗಿರಿ ಜಿಲ್ಲೆಯ, ಯಾದಗಿರಿ ನಗರದ ಜನರಿಗೆ ವರ್ಷದ 365 ದಿನ ಇದೇ ನೀರನ್ನು ಬಳಕೆಗೆ ಜೊತೆಗೆ ಕುಡಿಯೋ ನೀರಿಗೆ ಸಹಿತ ಸರಬರಾಜು ಮಾಡಲಾಗುತ್ತೆ. ಸಾಕಷ್ಟು ಜನರಿದ್ದಾರೆ, ಈ ಒಂದು ಸ್ಥಳೀಯರಿದ್ದಾರೆ. ಈ ಒಂದು ಯಾದಗಿರಿ ನಗರದ ಜನರು ನೋಡ್ತಾ ಇರ್ಬೋದು, ಈ ಒಂದು ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರನ್ನು ತುಂಬಿಕೊಂಡು ನಿಂತಿರುವಂಥದ್ದು. ಯಾಕಂದರೆ ಎಷ್ಟರ ಮಟ್ಟಿಗೆ ಈ ಒಂದು ನೀರು ಕುಡಿಯೋಕ್ಕೆ ಯೋಗ್ಯ ಇದೆ ಅನ್ನೋ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕಾಗಿತ್ತು. ಸದ್ಯ ನನ್ನ ಜೊತೆ ಸ್ಥಳೀಯರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸೊ ಈ ನೀರನ್ನು ಕುಡಿಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನು ಹೇಳ್ತೀರಿ ಅಧಿಕಾರಿಗಳಿಗೆ? ಯಾದಗಿರಿ ಜಿಲ್ಲಾ ಆದ್ಮ್ಯಾಗ ಕೂಡ ಮೊದಲಿನಿಂದ ಕೂಡ ಯಾದಗಿರಿ ಹುಟ್ಟಿದಲ್ಲಿ ಕುಂತ ಯಾದಗಿರಿ ನಗರ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಿಗೆ ಏನದ ಇದೇ ನೀರನ್ನು ದಿನನಿತ್ಯ ಆ್ಯಕ್ಚುಲಿ ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ನೀರು ಕೊಡ್ಲಾಕತ್ರ, ಅದು ಮೊದಲೇ ಕಲುಷಿತ ನೀರು. ಈ ನೀರು ಕುಡಿದು ಕೈಸಿ ಸಾಕಷ್ಟು ಜನ ಏನದ ಕಾಮಣಿಲಿಂತ ಖಾಸಗಿ ಔಷಧಿ ಯಾವುದು ನಾಟಿ ಔಷಧಿ ತೊಗೊಳಕ್ಕೆ ಇವತ್ತೆಲ್ಲ ಲೈನಿಗೆ 3 ಗಂಟೆಗೆ ಹೋಗಿ ನಿಂದಿರ್ತಕ್ಕಂಥ ಪರಿಸ್ಥಿತಿ ಅದ. ನಂದೊಂದು ಪ್ರಶ್ನೆ ಜಿಲ್ಲಾಧಿಕಾರಿಗಳಿಗೂ ಮತ್ತು ನಗರಸಭೆ ಅಧಿಕಾರಿಗಳು, ದಿನನಿತ್ಯ ನೀವು ಕುಡೀರಿ, ನಾವು ಕುಡಿತೀವಿ, ನಮ್ಮದೇನಿಲ್ಲ, ನೀವು ಕುಡಿರಿ, ನಾವು ಕುಡಿತೀವಿ. ನೀವು ಬಿಸ್ಲೇರು ನೀರು ಕುಡಿದು ಕೇಸಿ ಜನರ ಬಗ್ಗೆ ಆರೋಗ್ಯದ ಮ್ಯಾಗ ಜನರನ್ನ ಆರೋಗ್ಯ ಕಾಪಾಡಬೇಕಾದಂಥ ಜಿಲ್ಲಾಡಳಿತ ನಗರಸಭೆ ಅದನ್ನು ಬಿಟ್ಟು ಕೇಸಿ ಜನಸಾಮಾನ್ಯರು ನೋಡ್ರಿ ಇವತ್ತೆಲ್ಲ ಮಾಟ ಮಂತ್ರ ಮಾಡ್ತಕ್ಕಂಥದ್ದು ನಡ್ತದೆ. ಈ ಸ್ಥಳದಲ್ಲಿ ಸಾಕಷ್ಟು ಪೂಜೆ ಸಾಮಾನುಗಳು ತಂದು ಬಿಸಾಕ್ತಾರೆ. ಮತ್ತು ಬಗಲಿಗೆ ಸ್ಮಶಾನ ಇರೋದ್ರಿಂದ ಸ್ಮಶಾನಕ್ಕೆ 100 ಮಂದಿ ಬಂದಂಥ ದನನೂ ಇಲ್ಲೇ ಕೈಕಾಲು ತೊಳ್ಕೊಂತ
ಮಾಡ್ಲತ್ತಾರ. ಮತ್ತು ಅದು ಇರ್ತಕ್ಕಂಥ ಹಳೆ ಬಟ್ಟೆಗಳನ್ನು ತೆಗೆದು ಕೇಸಿ ಇದರಲ್ಲಿ ಬಿಸಾಕ್ತದಂತ. ಇದ್ರ ಸ್ವಚ್ಛ ಮಾಡೋದು ಯಾರು? ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ. ಜನರಿಗೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಯಾದಗಿರಿಯಲ್ಲಿ. ಯಾದಗಿರಿ ನಗರಸಭೆ ಅಧ್ಯಕ್ಷೆ ಏನ್ ಹೇಳ್ತಾರೆ? ಈಗಾಗಲೇ ಹೊಸ ಜಾಕ್ವೆಲ್ ಕಾಮಗಾರಿ ಆರಂಭ ಆಗಿದೆ. ಹೊಸ ಜಾಕ್ವೆಲ್ ಇಂದ ಶುದ್ಧ ನೀರು ಪೂರೈಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾದಗಿರಿ ನಗರಸಭೆ ಅಧ್ಯಕ್ಷೆ ಲಲಿತಾ ಅನಪುರ. ಈಗಾಗಲೇ ಹೊಸ ಜಾಕ್ವೆಲ್ ನಿರ್ಮಾಣ ಆಗಿರೋದ್ರಿಂದ ನಿನ್ನೆ ಕೂಡ 54 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಪ್ರಾರಂಭ ಆಗಿದೆ, ಶಂಕುಸ್ಥಾಪನೆ ಆಗಿದೆ. ಆ ಕಾಮಗಾರಿ ಪೂರ್ಣಗೊಂಡಾಗ ಮತ್ತು ಹೊಸ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಡೆಯಿಂದ ನಾವು ನೀರನ್ನು ಸರಬರಾಜು ಮಾಡ್ತೀವಿ. ಈಗಾಗಲೇ ಅದು ಡ್ರೈನೇಜ್ ನೀರೇನು ಹಳ್ಳಕ್ಕೆ ಬರ್ತಕ್ಕಂಥದ್ದು ತಾವೇನು ಪ್ರಸ್ತಾಪ ಮಾಡಿದಿರಿ, ಅಲ್ಲಿ ಒಂದು ಟ್ರೀಟ್ಮೆಂಟ್ ಪ್ಲ್ಯಾಂಟನ್ನು ಮಾಡಬೇಕಂತೇಳಿ 1 CRನ ನೀತಿ ಆಯೋಗದ ಕಡೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಅದನ್ನು ನಿಗದಿಪಡಿಸಿದ್ದಾರೆ. ಅದನ್ನು ಕೂಡ ವಾಟರ್ ಬೋರ್ಡ್ ಅವರಿಗೆ ಕೂಡ ಹಸ್ತಕ್ಷೇಪ ಅವರಿಗೆ ನೀಡಲಾಗಿದೆ, ಹಸ್ತಾಂತರ ಮಾಡಲಾಗಿದೆ. ಈಗ ಅದು ಕೂಡ ಶೀಘ್ರದಲ್ಲೇ ಕಾಮಗಾರಿ ಕೂಡ ಪ್ರಾರಂಭ ಆಗ್ತದೆ. ಜೊತೆಗೆ ತ್ಯಾಜ್ಯ ವಸ್ತುಗಳನ್ನು ಏನು ನದಿಗೆ ಮತ್ತು ಹಳ್ಳಗಳಿಗೆ ಏನು ತ್ಯಾಜ್ಯ ವಸ್ತುಗಳು ಬಿಡ್ತಾ ಇದ್ದಾರೆ, ಅದು ನಾವು ಈಗಾಗಲೇ ಸಾರ್ವಜನಿಕರಲ್ಲಿ ಸಾಕಷ್ಟು ಸರ್ತಿ ನಾವು ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಯಾವುದೇ ತ್ಯಾಜ್ಯ ವಸ್ತುಗಳನ್ನು ತಾವು ಶೇಖರಣೆ ಮಾಡ್ಕೊಳ್ರಿ, ತಮ್ಮ ಮನೆಯಿಂದ ಬರ್ತಕ್ಕಂಥ ಕಸಗಳನ್ನು ಶೇಖರಣೆ ಮಾಡಿಕೊಂಡ್ರೆ ನಗರಸಭೆ ಅದನ್ನು ಕಲೆಕ್ಟ್ ಮಾಡ್ಕೊತದೆ ಅಂತಕ್ಕಂಥದ್ದನ್ನು ನಾವು ಅವೇರ್ನೆಸ್ ಕೊಡ್ತಾ ಇದ್ವಿ. ಆದರೂ ಕೂಡ ಜನರಲ್ಲಿ ಒಂದು ಮೂಢನಂಬಿಕೆ ಏನಂದ್ರೆ ದೇವಸ್ಥಾನದಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು, ನದಿಯಲ್ಲಿ ಸ್ನಾನ ಮಾಡಿದ್ರೆ ಬಟ್ಟೆ ಬಿಟ್ಟು ಹೋಗ್ತಕ್ಕಂಥದ್ದು ಕೂಡ ಇನ್ನೂ ಆ ಮೂಢನಂಬಿಕೆಯಲ್ಲೇ ಜನ ಜೀವನ ಮಾಡ್ತಾ ಇರೋದ್ರಿಂದ ಅಲ್ಲೇ ಅದನ್ನೆಲ್ಲ ಎಸ್ತು ಹೋಗ್ತಾ ಇರ್ತಕ್ಕಂಥದ್ದು ಕೂಡ ಕಂಡು ಬಂದಿದೆ.